ಇನ್ನು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ವಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೊಲೆಗೆ ರೌಡಿ ಶೀಟರ್ ಪ್ಯಾಟ್ರಿಕ್ ಕೂಡ ಸಾಥನ್ನ ಕೊಟ್ಟಿದ್ದ ಅಂತ ತಿಳಿದು ಬರ್ತಾ ಇದೆ. ವಿಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳ ಪೈಕಿ ತನಿಖೆ ನಡೀತಾ ಇದೆ. ಇಡೀ ಪ್ರಕರಣದ ತನಿಖೆ. ಈಗ ತನಿಖೆಯ ಸಂದರ್ಭದಲ್ಲಿ ಪ್ಯಾಟ್ರಿಕ್ ಬಗ್ಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ವಿಕ್ಲು ಶಿವ ಕೊಲೆಗೆ ಯಾವುದೇ ಲೋಕಲ್ ಹುಡುಗರು ಬೇಡ, ಪ್ಯಾಟ್ರಿಕ್ಗೆ ಹುಡುಗರನ್ನ ಕರೆತರಲು ಆರೋಪಿ ಕಿರಣ್ ಹೇಳಿದ್ದಂತೆ ಒಬ್ಬನನ್ನ ಹೊಡಿಲಿಕ್ಕೆ ಒಳ್ಳೆಯ ಹುಡುಗರು ಬೇಕು, ಹೀಗಾಗಿ ನೆರೆ ರಾಜ್ಯದ ಹುಡುಗರನ್ನ ರೆಡಿ ಮಾಡಿದ್ದ ಪ್ಯಾಟ್ರಿಕ್. ನೋಡಿ, ಒಂದಿಷ್ಟು ಆರೋಪಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿ ಕಿರಣ್ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾನೆ. ಏನು ಅಂತ ಹೇಳಿದ್ರೆ, ವಿಕ್ಲು ಶಿವನ ಕೊಲೆಗೆ ಲೋಕಲ್ ಹುಡುಗರು ಬೇಕಾಗಿರಲಿಲ್ಲ, ಹೀಗಾಗಿ ಬೇರೆ ರಾಜ್ಯದ ಹುಡುಗರನ್ನ ಕರೆಸಿದ್ವಿ ಅಂತ. ಹಾಗಾದ್ರೆ ಕರೆಸಿದ್ಯಾರು ಅಂತ ಹೇಳಿದ್ರೆ, ಮತ್ತೊಬ್ಬ ರೌಡಿ ಶೀಟರ್ ಪ್ಯಾಟ್ರಿಕ್ ಹೆಸರು ಕೇಳಿ ಬರ್ತಾ ಇದೆ. ಈ ಪ್ಯಾಟ್ರಿಕ್ಗೆ ಸ್ವತಃ ಬೇರೆ ರಾಜ್ಯದ ಹುಡುಗರನ್ನ ಕರೆಸಿ ಈ ಕೊಲೆಗೆ ಸುಪಾರಿಯನ್ನ ಕೊಟ್ಟಿದ್ದ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಈ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಇದರ ಜೊತೆಗೆ ಕೊಲೆ ಮಾಡಿಸಲು ಹಣ ನೀಡೋದಾಗಿ ಹೇಳಿದ್ದಂತೆ ಪ್ಯಾಟ್ರಿಕ್, ಅಂದ್ರೆ ಹಣ ಕೊಡ್ತೀವಿ ಕೊಲೆ ಮಾಡಿ ಅಂತ ಒಂದು ರೀತಿಯಾಗಿ ಸುಪಾರಿ, ನಾನೇ ಕೇಸ್ ನೋಡಿಕೊಳ್ಳೋದಾಗಿ ರೌಡಿ ಶೀಟರ್ ತಿಳಿಸಿದ್ದ. ಈ ಮೂಲಕ ಹುಡುಗರನ್ನ ವ್ಯವಸ್ಥೆ ಮಾಡಿದ್ದ ಪ್ಯಾಟ್ರಿಕ್ ಹೇಳಿದಂತೆ ಶಿವನ ಕೊಲೆ ಮಾಡಿದ್ರು ಆರೋಪಿಗಳು. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಪ್ಯಾಟ್ರಿಕ್ನ ಸುಳಿವು ಅಥವಾ ಪ್ಯಾಟ್ರಿಕ್ ಈ ಪ್ರಕರಣದಲ್ಲಿ ಹೇಗೆ ಇನ್ವಾಲ್ವ್ ಆಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಒಂದು, ಪ್ಯಾಟ್ರಿಕ್ ಹುಡುಗರನ್ನ ರೆಡಿ ಮಾಡ್ಕೋತಾನೆ, ಕೊಲೆ ಮಾಡಲಿಕ್ಕೆ ಹಣ ಕೊಡ್ತೀವಿ ಅಂದ್ರೆ ಸುಪಾರಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಕೇಸನ್ನ ನಾವೇ ನೋಡ್ಕೋತೀವಿ, ಅದರ ಅರ್ಥ ಇಫ್ ಇನ್ ಕೇಸ್ ಏನಾದರೂ ಆರೋಪಿಗಳ ಅರೆಸ್ಟ್ ಆದರೆ ಇಡೀ ಪ್ರಕರಣವನ್ನು ನಾವೇ ನೋಡ್ಕೋತೀವಿ, ಅಂದರೆ ಬೇಲ್ ಪಡೆಯೋದ್ರಿಂದ ಹಿಡಿದು ಎಲ್ಲವನ್ನು ಕೂಡ ನಾನೇ ನೋಡ್ಕೋತೀನಿ ಅಂತ ಪ್ಯಾಟ್ರಿಕ್ ಹೇಳಿದ್ದಂತೆ. ಇದರ ಜೊತೆಗೆ ಪ್ಯಾಟ್ರಿಕ್ ಹೇಳಿದ್ದಂತೆ ವಿಕ್ಲು ಶಿವನ ಕೊಲೆಯಾಗಿದೆ ಅಂತ ಹೇಳಿ ಆರೋಪಿ ಕಿರಣ್ ಈಗ ಒಪ್ಕೊಂಡಿರುವಂಥದ್ದು. ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿ ಕಿರಣ್ ಒಂದಿಷ್ಟು ಅಂಶಗಳನ್ನು ಬೆಳಕಿಗೆ ಅಂದರೆ ಬಾಯಿ ಬಿಟ್ಟಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಪ್ಯಾಟ್ರಿಕ್ ಹುಡುಗರನ್ನು ಕರೆಸಿದ್ದು, ಹಣ ಕೊಟ್ಟಿದ್ದು, ಜೊತೆಗೆ ಕೊಲೆ ಮಾಡಿಸಿದ್ದು ಎಲ್ಲವೂ ಕೂಡ ಪ್ಯಾಟ್ರಿಕ್ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಪ್ಯಾಟ್ರಿಕ್ನ ಹುಡುಕಾಟದಲ್ಲಿ ಈಗ ಪೊಲೀಸರು ಕೂಡ ಇದ್ದಾರೆ. ಇದರ ಜೊತೆಗೆ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಬಸವರಾಜ್ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ ಪ್ಯಾಟ್ರಿಕ್ ಕೂಡ ಇನ್ವಾಲ್ವ್ ಆಗಿದ್ದಾನೆ, ಹಾಗಾದ್ರೆ ಈ ಪ್ಯಾಟ್ರಿಕ್ ಯಾರು, ಈತನಿಗೂ ಈ ಕೊಲೆಗೆ ಏನ್ ಸಂಬಂಧ? ಮಹೇಶ್, ಪ್ಯಾಟ್ರಿಕ್ ಮತ್ತು ಜಗದೀಶ್ ಏನಿದ್ದಾರೆ ಇವರಿಬ್ರು ಅತ್ಯಾಪ್ತರು. ಅಂದ್ರೆ ಇವರಿಬ್ಬರ ನಡುವೆ ಒಡನಾಟ ಚೆನ್ನಾಗಿರುವಂತವ್ರು, ಏನೇ ಕೆಲಸ ಮಾಡಿದ್ರು ಕೂಡ ಜೊತೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು. ಪ್ರಮುಖವಾಗಿ ಪ್ಯಾಟ್ರಿಕ್ ಮೂಲಕವಾಗಿ ಈ ವಿಚಾರವನ್ನ, ಈ ಕೊಲೆಯನ್ನ ಮಾಡ್ತಿರುವಂತದ್ದು ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತದ್ದು ತನಿಖೆಯ ಮೂಲಕ. ಯಾಕಂದ್ರೆ ಈ ಪ್ಯಾಟ್ರಿಕ್ಗೆ ಸ್ವತಃ ಜಗದೀಶ್ ಅಲಿಯಾಸ್ ಜಗ್ಗ ಫೋನ್ ಮಾಡಿ, ನನಗೆ ಒಂದ್ 2-3 ಹುಡುಗರು ಬೇಕಾಗಿದ್ದಾರೆ, ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ಬೇಕಾಗಿದೆ, ಆ ಕೊಲೆ ಮಾಡೋದಕ್ಕೋಸ್ಕರವಾಗಿ ಕನ್ನಡ ಬರದೇ ಇರುವಂತ ವ್ಯಕ್ತಿಗಳು ಮತ್ತು ಬೇರೆ ರಾಜ್ಯದ ವ್ಯಕ್ತಿಗಳು ಬೇಕಾಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಆ ಪ್ಯಾಟ್ರಿಕ್ಗೆ ಫೋನ್ ಮಾಡಿ ಜಗದೀಶ್ ಹೇಳಿರ್ತಾರಂತೆ. ಹಾಗಾಗಿ ಪ್ಯಾಟ್ರಿಕ್ ಒಂದು 2-3 ಜನನ್ನ ರೆಡಿ ಮಾಡಿ ತದನಂತರವಾಗಿ ಈ ಕೊಲೆಯಲ್ಲಿ ಭಾಗಿಯಾಗಿ ಅವ್ರನ್ನ ಹೇಳಿದಂತ ಲೊಕೇಶನ್ಗೆ ಹೋಗಿ ಅಲ್ಲಿ ಅವನ ಫೋಟೋ ಸಮೇತ ಹುಡುಕಿ ಅವನನ್ನ ಹೊಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಮಾಡಿದ ನಂತರವಾಗಿ ಈಗ ಕೆಲವೊಂದಿಷ್ಟು ಆರೋಪಿಗಳ ಅರೆಸ್ಟ್ ಆಗಿರುವಂತದ್ದು. ಆರೋಪಿಗಳು ಪರ್ಟಿಕ್ಯುಲರ್ ಆಗಿ ಪ್ಯಾಟ್ರಿಕ್ ಹೆಸರನ್ನ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ನಾವು ಇವರ ಮುಖಾಂತರ ಬಂದಿರುವಂತದ್ದು, ನಮಗೆ ರೌಡಿ ಶೀಟ್ರು ವಿಕ್ಲು ಶಿವಗೆ ಯಾವುದೇ ರೀತಿಯಾದಂತ ದ್ವೇಷ ಆಗ್ಲಿ ಜಗಳ ಆಗ್ಲಿ ಯಾವ್ದು ಇಲ್ಲ, ಇವರು ನಮ್ಗೆ ಇಷ್ಟಿಷ್ಟು ಸೆಟಲ್ಮೆಂಟ್ ಅಂತ ಹೇಳಿ ದುಡ್ಡನ್ನ ಮಾತಾಡಿದ್ರು, ಹಾಗಾಗಿ ನಾವು ಇವರು ಹೇಳಿದ ಹಾಗೆ ನಾವು ಕೊಲೆಯನ್ನ ಮಾಡಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವಂತದ್ದು. ಈ ಸದ್ಯಕ್ಕೆ ಈ ಪ್ಯಾಟ್ರಿಕ್ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಪ್ಯಾಟ್ರಿಕ್ಗೋಸ್ಕರವಾಗಿ ಕೂಡ ಪೊಲೀಸರು ಹುಡುಕಾಟವನ್ನು ನಡೆಸಿರುವಂತದ್ದು. ಅಷ್ಟೇ ಅಲ್ಲದೆ ಇನ್ನೂ ಆರೋಪಿಗಳು ಕೂಡ ಇದರಲ್ಲಿ ಈ ಪ್ರಕರಣದಲ್ಲಿ ಇದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಅವ್ರಿಗೋಸ್ಕರ ಪೊಲೀಸರು ತಲಾಶ್ ನಡೆಸಿರುವುದೇ. ಮಹೇಶ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನಿಗಾಗಿ ಪೊಲೀಸರು ಶೋಧವನ್ನ ಮುಂದುವರೆಸಿದ್ದಾರೆ, ಹುಡುಕಾಟ ಮುಂದುವರೆಸಿದ್ದಾರೆ. ಜಗ್ಗನ ಮನೆ ಹಾಗೂ ಕಚೇರಿಯ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಬೈಯಪ್ಪನಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ನಿನ್ನೆ ದಾಳಿ ನಡೆಸಿದ್ರು.
ದಾಳಿ ಮಾಡಿ ಪಿಸ್ತೂಲ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಪಿಸ್ತೂಲ್ ಸಿಕ್ಕಿದೆ, ಸೊ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. A1 ಆರೋಪಿ ಬಿಕ್ಲು ಶಿವ ಕೊಲೆ ಪ್ರಕರಣದ A1 ಆರೋಪಿ ಜಗದೀಶ್ ತಲೆಮರೆಸಿಕೊಂಡಿದ್ದಾನೆ. ಕೋರ್ಟ್ ಮುಖೇನ ಈಗೆಲ್ಲವನ್ನು ಕೂಡ ಅಂದರೆ ಡೈರೆಕ್ಟಾಗಿ ಈವರೆಗೂ ಕೂಡ ಸಿಕ್ಕಿಲ್ಲ. ಇದ್ರ ಜೊತೆಗೆ ಕೋರ್ಟ್ ಮುಖೇನ ವ್ಯವಹಾರವನ್ನು ಕುದುರಿಸ್ಕೊಳ್ಳಿಕ್ಕೋ ಅಥವಾ ಇಡೀ ಪ್ರಕರಣದಲ್ಲಿ ಜಾಮೀನು ಪಡೀಲಿಕ್ಕೋ ಪ್ರಯತ್ನವನ್ನು ಪಡ್ತಾ ಇದ್ದಾನಂತೆ ಗೊತ್ತಾಗ್ತಾ ಇದೆ. ಬಟ್ ಈಗ ಜಗದೀಶನಿಗಾಗಿ ಹುಡುಕಾಟವನ್ನು ಮುಂದುವರಿಸಿದ್ದಾರೆ ಪೊಲೀಸರು. ನಿನ್ನೆ ಅಷ್ಟೇ ಜಗ್ಗನ ಮನೆಗೆ ರೇಡ್ ಮಾಡಿದ್ರು, ಜಗ್ಗನ ಮನೆಯ ಮೇಲೆ ರೇಡ್ ಮಾಡಿದ್ರು, ಕಚೇರಿಯ ಮೇಲೆ ಕೂಡ ರೇಡ್ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದು ಪಿಸ್ತೂಲ್ ಕೂಡ ಸಿಕ್ಕಿದೆ ಅಂತ ತಿಳಿದು ಬಂದಿದೆ.